ಕೇಳಾಕತ್ತಂದ ಬಳಕ ಯಾಕೆ ಕೇಳ್ತತಿ ನಾನು ಕಿರ್ತಾನ ಕೇಳಾಕತ್ತಿದ್ದು ಬಹಳ ಮನಸ್ಸಿಗೆ ಹಿಡಿಸಿತ ಅಂತ ತಿಳ್ಕೊಂಡ ನನಗ ಆಕಿ ಮಾತಾಡಿಸ್ಬೇಕು ನಂಗ ಮುರ್ದಂಗ ಮಾಡ್ತಾರ ಸ್ವಲ್ಪ ಸರಪ್ಪ ಅಂತ ಹೇಳಿ ಪೇಟಿಗೆ ಮಾಡ್ತಾರ ಗಪ್ಪರ್ಗನೆ ಅಂತ ಅನ್ನೋ ನಾ ಹೆಣ್ಮಗಳೇ ಯವ್ವಾ ಯವ್ವಾ ಅನ್ನೆ ಆ ಹೆಣ್ಮಗಳು ಏನ್ ಇಲ್ಲೇ ಇಲ್ಲ ಅವು ಇಲ್ಲಿ ಇಲ್ಲೇ ಇಲ್ಲ ಈ ಲೋಕದಾಗ ಎದ್ದಿದ್ರೆ ಆಮೇಲೆ ಮತ್ತೆ ಯವ್ವ ಅನ್ನಿ ಈ ಲೋಕ ಯಕ್ಕ ಅನ್ನಿ ಚಿಗವ ಅನ್ನಿ ಮೌಷಿ ಅನ್ನಿ ಇದು ತಾಯಿ ಅನ್ನಿ ಇದು ತಾಯಿ ಅನ್ನಿ ದೊಡ್ಡವ ದೊಡ್ಡವ ಯಮ್ಮ ನಾವು ಒದರ್ಕಂದ ಪಕ್ಕದ ಕುಂತ ಹೆಣ್ಮಗಳು ಮರದಲ್ಲಿ ಯಾರು ಒದರ್ತೀಯ ಅಲ್ಲಿ ಕುಂತಾಳ ಅಮ್ಮನ ಆಯ್ಕಂದ್ರೆ ಅಮ್ಮ ಯಮ್ಮ ಅಂದು ಯಮ್ಮ ಅಂದು ಯಾಕಾಗತ್ತಿ ಯಾಕಾಗಲ್ಲ ಮತ್ ಯಾಕಾಗ್ಯ ಅನ್ಲಕ್ಕೆ ಅಲ್ಲಿ ಕಿರ್ತಾರ ಯಾಕಲ್ಲ ಮಾರಾದರು ನೀನು ಓದಿ ಅದಕ್ಕೆ ಏನಾತಮ್ಮ ಅಂದು ಏನಾಯಪ್ಪ ಏನಾತಮ್ಮ ಅಂದು ಯಾವ ಕಿರ್ತನ ಒಳಗೊತ್ತಿ ಯಾವ ಕೊಡಕತ್ತಿ ಆಯ್ತು ಯಾರು ಏನಪ್ಪ ಮಧ್ಯಂತರ ಕೊಟ್ಟಂಗಾತ್ರಿ 9:30 ಟೈಮ್ ಕೊಟ್ಟಾರ ಇನ್ನು ಅರ್ಧ ತಾಸು ಹೇಳಿ ಮಂಗಲ್ ಮಾಡೋಣ ಯಾವ ಎವಡ ದಿನದಾನೆ ಮೂರನೇ ಚರಣದ ಮಾಗಿ ತುಳಜಿರ ಪಾಯರೇ ಆಲನಾರದ ಸವಾರಿ ಇದು 3 ಚರಣದ ಭಂಗ. ಇದು 3ನೇ ಕರ್ಮ. ನಾರಾಯಣ ನಾರಾಯಣ ಅಂದಾಗ ಯಾರು ಸತ್ರಾಗರ ಮಗಳಾದಂತ ಸತ್ಯಭಾನಿ ಹೋಗಿ ಒಂದು ಯಾರಿಗೆ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದು. ನಾರಾಯಣ ನಮಸ್ಕಾರ ನಮಸ್ಕಾರ ಹೇಳುವ ಚಲೋದಿಯಾ
ಆರಾಮದಿ, ಚೆನ್ನಾಗಿದಿ, ಬೇಸಿದಿ, ಎಲ್ಲಾರ ಬಂದ್ರಿ. ಮತ್ ಬಹಳ ಖುಷಿಯಾಗಿಲ್ಲ ಇವತ್ತ್ರಿ 16,108 ಮಂದಿ ಎಲ್ಲರೂ ತಿರುಗಾಡಿ ಪರಮಾತ್ಮ ಇವತ್ತು ನನ್ನ ಮಂದಿರಕ್ಕೆ ಬಂದಾನ. ನನಗೆ ಬಹಳ ಆನಂದದ ಶೇತಿ, ಆನಂದದ ಶೇತ್ಯ. ಮತ್ ಇದ ಆನಂದನ ಕಾಯಿ ಮುಳಿಬೇಕು. ಆದ್ರೆ ಏನ್ ಮಾಡ್ಬೇಕಾಗೈತಿ ಅಂದು ಕೂಡಲಿನ ಯಾವ ಹೇಳಿದ ಕೂಡಲಿನ ಮತ್ತೊಂದು ಕೆಲಸ ಮಾಡ ಬಾಳ್ ಬೆಳೆಸ್ಬಿಡೋಣ. ಹಂಗಾದ್ರೆ ಒಂದು ಕೆಲಸ ಏನಂದ್ರ ನಿನ್ನ ಗಂಡ ಪತಿದೇವ ನೀನ್ ಅಂತಲ್ಲಿ ಉಳಿಬೇಕಾದ್ರ ಯಾರಿಗಾರ ದಾನ ಕೊಡು. ದಾನ ಕೊಡೋದಲ್ರಿ ತ್ರಿಮೂರ್ತಿ ಆದಂತ ಪರಮಾತ್ಮ ಸಾಕ್ಷಾತ್ ಭಗವಂತನ ಯಾರು ದಾನಕ್ಕೆ ತಗೋತಾರೋ, ಜಗತ್ತಿನ ದೊಡ್ಡ ಪರಮಾತ್ಮ ಯಾರು ದಾನ ತಗೋತಾರೋ, ಮತ್ ಹ್ಯಾಂಗ್ ಮಾಡೋದ್ರಿ ಅಂತ. ಇಲ್ಲ ನಾಳೆ 8 ಗಂಟೆ ಹಿಡ್ಕೊಂಡು ಚಂಜಿ ಸೂರ್ಯ ನೋಡ್ದ ಅವ್ನು ದಾನ ಕೊಡ್ತಿ ಅಂದ್ರ ನಿನ್ ಗಂಡ ಅಂತ ಉಳಿತಾನ. ಹ್ಯಾಂಗ ಮತ್ತೆ ಯಾರು ಹೋಗ್ತಾನೆ ಎಲ್ಲ ಹಳೆ ಮಾಡಿ ಕೊಡ್ತೀವಿ ನಾವು. ಯಾಕಾಗೋದು ಒಬ್ಬ ಸೇವಕನ ಕರೆದ ಮತ್ತೆ ಈಗ ಜಂಟಿ ಹೊಡಿಯೋದು. ಅವನ ಕೈಯಾಗ ಜಂಟಿ ತಗೊಂಡ್ ರಮೇಶನ ತಗೊಂಡಿ ಅಂದ್ರು ನಾಳೆ ಬೆಳಿಗ್ಗೆ 8 ಗಂಟೆಗೆ ಸತ್ಯಭಾಮ ಕೃಷ್ಣ ಪರಮಾತ್ಮ ದಾನ ಕೊಡ್ತಾರಂತ. ಯಾರ ಇದ್ರೆ ಬಂದು ತೋರಿಲ್ಲ ಬರೀಬೋ ಗಂಟಿ ಹೊಡೆದ ಜಂಟಿ ಹೊಡೆದು ಬಂದ. ಬೆಳಿಗ್ಗೆ ಅಂತ ಮಂದಿ ಪರಮಾತ್ಮ ದಾನಕ್ಕೆ ಬರ್ಬೇಕಲ್ಲ. ಕೃಷ್ಣ ಪರಮಾತ್ಮನ 12ನೇ ಯಾರು ದಾನ ತಗೋತಾರೋ ಇದು 3ನೇ ಕೇಳೋದು ಅಬಂಧದ ಭಾವ ಅಂತ ಹೇಳ್ತಾರೆ. ಯಾರು ದುಃಖ ನಮ್ಮದ ಹೇಳ್ತಾರೋ ಯಾರು ಬರ್ಲಿಲ್ಲ. ಸಂಜೆ 5 ಗಂಟೆ ಬಂದು ನಾರಾಯಣ ಮನೆಗೆ ಕೇಳಿದ್ರು ಯಾರ ಬಂದ್ರ ತಂಗಿ ಯವ ಅಂತ ಕೇಳಿದ್ರು ಯಾರು ಬರ್ಲಿಲ್ರಿ ಅಂತ. ಹಂಗಾರೆ ಹಂಗ ಅಡಿಕತ್ತಿ ಅಂತ. ಆದ್ರ ಮತ್ ಯಾರು ಬರ್ತಾರೆ ಸಿಗುವುದಲ್ಲ. ಹೆಂಗ್ ಮತ್ ಯಾರು ಬರೋದು ಹೆಂಗ್ ಮಾಡೋದು? ನನಗೆ ಕೊಟ್ಟು ದಾನಕ್ಕನು ಯಾರು ನನಗೆ ಕೊಡ ದಾನ ಆಗ ನಿನಗೆ ಕೊಟ್ಟು ನಾ ಏನ್ ಮಾಡ್ಲಿ? ನೀ ಕೊಡು ನಾ ಎಲ್ಲ ಹೇಳಿ ಹಣೆ ಮಾಡ್ತೀನಿ ಬಿಟ್ಟು ಹೋಗ್ತೀನಿ. ಆಗಲ್ಲ ನಾ ಕೇಳಿದ್ದೆ ಕೊಡಕ್ಕೆ ಏನಂತ ಐತ್ ನಾನು ಯಾಕಾಗಲ್ಲ ನಾನು ಏನಂದಕ್ಕೆ ಸೂರ್ಯಚಂದ್ರ ಸಾಕ್ಷಿಯಾಗಿ 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ನನ್ನ ಗಂಡನನ್ನು ನಾರದ ಮನೆಗೆ ದಾನವನ್ನು ಮಾಡಿದ್ದಾನೆ. ದಾನ ಕೊಟ್ಟು ಮತ್ ದಾನ ಕೊಟ್ಟು ವಸ್ತು ಯಾರ್ದಿರ್ಬೋದು? ಯಾರ್ದ್ರಿ ದಾನ ಕೊಟ್ಟು ವಸ್ತು ಯಾರು? ಒಂದು ಹೊಲ ದಾನ ಕೊಟ್ಟಿರ್ಪ ಹೌದಲ್ಲ. ನಾರದ ಮುನಿ ಏನ್ ಮಾಡಿದ? ಸಾಕ್ಷಾತ್ ಪರಮಾತ್ಮ ಕೊಳ್ಳಾಗ ವಿನಯ ಹಾಕಿದ, ಕೈಯಾಗ ಚಿಪ್ಪಳೆ ಕೊಟ್ಟ. ಮಳೆ ಅನ್ನು ಸಪ್ತಭಾಮ ಕೇಳಿದ ಎಲ್ಲಿ ಕರ್ಕೊಂಡು ಹೋಗಿಪ್ಪ ಅಪ್ಪ ಅಂದ. ನಾ ಎಲ್ಲಿ ಯಾರು ಕರ್ಕೊಂಡು ಹೋಗ ನಿನಗೆ ಅದು ಬೇಕಾಗಿತ್ತು. ನನಗೆ ದಾನ ಕೊಟ್ಟಿನಿ. ದಾನ ಕೊಟ್ಟು ಒತ್ತಿ ಯಾರ್ದು ಯಾರ್ದು ಗೊತ್ತ? ನಮ್ದು ಅಂದ ಕೆಲವು ನಾರದ ಮುನಿ ಏನು ಮೋಸ ಮಾಡಿದ್ಪ ಅಂದ. ಏನ್ ಮೋಸ ಮಾಡಿದ್ರಪ್ಪ ಅಂದ. ಮತ್ತು ನಾರದ ಮುನಿಗಳು ನಿನಗೆ ದಾನ ಕೊಟ್ಟಿನ ಕರೆ 16,108 ಮಂದಿ ಒಳಗೆ ನಾನು ಅದಕ್ಕೆ ದಾನ ಮಾಡೀನಿ. 16,107 ಮಂದಿ ಬಂದು ಕೇಳಿದ್ರೆ ಹೇಳಿ ನನ್ನ ಗಂಡನ ಬಿಟ್ಟು ಕೊಡು ಅಂದಾಗ ನಿನ್ನ ಗಂಡನ ನಾ ಬಿಟ್ಟು ಕೊಡ್ತೀನಿ. ಒಂದು ಕಂಡೀಷನ್ ಏನು? ನಿನ್ನ ಗಂಡನ ತೂಕ ಬಂಗಾರ ಕೊಡ್ಬೇಕು. ಪರಮಾತ್ಮ ತೂಕ ಬಂಗಾರ ಕೊಟ್ಟು ಬರುದಿಲ್ಲ. ಪರಮಾತ್ಮ ಎದರಿಂದ ಬರ್ತಾನೆ? ಈ ಭಕ್ತಿಯಿಂದ ಪರಮಾತ್ಮ ಸಿಗ್ತಾನ. ಇದು ನಾವು ತಿಳ್ಕೊಂಡು ಮೊದಲು ಏನು ಅದು ಅದೇನಾಗಿತ್ತು? ಸತ್ಯಭಾಮ ಮಣಿ ಒಳಗೆ ಸಂಸ್ಕಾರ ಮಣಿ ಇತ್ತು. ದಿವಸ ಸಾಮಾನ್ಯ ಬಂಗಾರ ಕೊಡ್ತಿತ್ತು. ಇದು ಬೆಟ್ಟಲ್ಲಿ ಇತ್ತು ನೋಡು. ಅಷ್ಟು ಬಂಗಾರ ಹೊಟ್ಟಿದ್ದು ಯಾರು? ಸತ್ರಾಜನ ಮಗಳು. ಇದೇನು ದೊಡ್ಡದಾಗ ಆನಂದಕ್ಕೆ ಇದೇನು ದೊಡ್ಡ ಆಗದ ಅಂದಾಗೆ ದೊಡ್ಡ ಪರಿಣಿ ತಂದು ಹಚ್ಚಿದ್ರು. ಪರಿಣಿ ಮರಾಠ ಪರಿಣಿ ಕನ್ನಡ ತಕಡಿ ಅಂತಾರ. ಒಂದು ತಕಡಿ ಹೆಚ್ಚಿದ್ರು, ಒಂದು ತಕಡಿ ಪರಮಾತ್ಮನ ಕುಂದಿಸಿರು. 10 ಕಿಲೋ 20 ಕಿಲೋ 30 ಕಿಲೋ 40 ಕಿಲೋ 50 ಕಿಲೋ 2 ಕ್ವಿಂಟಲ್ 3 ಕ್ವಿಂಟಲ್ 4 ಕ್ವಿಂಟಲ್ 2 ಟನ್ 4 ಟನ್ 10 ಟನ್ ಹಚ್ಚಿರೋ ಪರಮಾತ್ಮ ಎವಡ ಜಗದಾನಿ ಜಗತ್ತಿನ ದೊಡ್ಡ ಪರಮಾತ್ಮ ಕಪ್ಪ ಕುಂತಿ ಬಿಟ್ಟಾನ. ಮನೆಯಾಗಿನ ಬಂಗಾರ ರಾಜ ಬಂಗಾರ ಆತು. ದಾಸ್ ಹೇಳ್ತು ಯವ್ವ ಎಲ್ಲ ಬಂಗಾರ ಆತು. ಅಯ್ಯೋ ಅಂದಾಕಿ ಕೈಯಾನ ಬಳಿ ಎಲ್ಲ ತೆಗೆದು ಏನ್ ಮಾಡು
ಕಾರ್ಯಕ್ಕೆ ಮುಗಿಸ್ಲಕ್ಕ ಒಂದು ಅರ್ಶಿನ ಬೇರೆ ಕಟ್ಕೊಂಡಾಕಿ ಅರ್ಶಿನ ಬೇರೆ ಕಟ್ಕೊಂಡು ಇದಕ್ಕಾಲ ಬೆಲೆ ಐತೆ ನೋಡಿದ್ರೆ ಪರಮಾತ್ಮ ಕಳ್ಕೊಳ್ಬೇಕಂತ ಕೊಲ್ಲಾನು ಅರ್ಶಿನ ಬೇರೆ ಕಟ್ಕೊಂಡು ಮಂಗಳ ಸುತ್ತಕ್ಕೆ ಕೊಟ್ಟಳು ತಂಗಿ ನಾಯಣಂತ ಸುಮಾರು ಕೆಲಸ ಮಾಡುವಂತ ನಾರದನಿಗೆ ಅಲ್ಲ ನಾನು ಹೆಣ್ಮಕ್ಳಿಗೆ ಹಣೆಗೆ ಕುಂಕುಮ ಕೈಗೆ ಬಳಿ ಮೂಗಿಗೆ ಮುಗುಮೊಟ್ಟ ಕೊಳ್ಳಾಗ ಮಂಗಲ ಸೂತ್ರ ಕಾಲಕ್ಕೆ ಕಾಲಂಗ್ರ ಮುತ್ತೈದು ಮಕ್ಕಳಿಗೆ ತಂಗಿ ಅಂತ ಪಾದ ಕೆಲಸ ನಾ ಮಾಡಂಗಿಲ್ಲ ಬಂಗಾರದ ಹತ್ತು ಇಲ್ಲರ ಕರ್ಕೊಂಡು ಹೋಗ್ತೀನಿ ನಾರಾಯಣ ಮುನಿಗಳೇ 16,107 ಮಂದಿ ಬಂದು ಕೇಳಿದ್ರೆ ಹೇಳಿ 8 ಮಂದಿ ಒಳಗೆ ನಾನು ಬಚ್ಚಿದ್ದೀನಿ ನಾರಾಯಣ ಮುನಿಗಳು ನನಗೆ ಗಂಡನ ಬಿಟ್ಟು ಕೊಡು ಓಹೋ 16,107 ಮಂದಿ ಇಲ್ಲ ಆದ್ರೆ 16,107 ಮಂದಿ ಒಳಗ ನಿನ್ನ ಗಂಡನ ತೂಕ ಏನ್ ಕೊಡ್ತಾರೋ ಅದಕ್ಕೆ ನಾ ಬಿಟ್ಟು ಕೊಟ್ಟು ಹೋಗ್ತಾನಂತ ಈಗ ಬಂದಾಗ ನೆನಪಾತ ಯಾರಿಗೆ ಸತ್ಯ ನನಗ ಈಗ ಬಂದಂತ ಲಕ್ಷ್ಮೀನಾಥ ರುಕ್ಮಾತಾಯಿ ಅಂತ ನೋಡಿ ಹೋದ್ದು ಹೋಗಿ ಕಾಲಿಗೆ ನಮಸ್ಕಾರ ಮಾಡೋದು ಅತಿ ಆಸೆ ಪದಗಿರ್ತಂತೆ ಆಸೆ ಬಿದ್ದು ನಾನು ಗಂಟಲ ದಾನ ಮಾಡಿ ಪರಮಾತ್ಮನ ನಮ್ಗೆಲ್ಲಾರು ಮರ ತುಳಿಸುವ ಬಾಯಕ್ಕ ಅಂದಾಗ ಹಾಗೆ ಬಂತು ತಾಯಿ ಬಂದ ಆಗ ಆ ತಾಯಿ ಯಾಕೆ ಹಿಂಗ್ಯಾಕೆ ಮಾಡಬೇಕೈತಿ ಜಳಕ ಮಾಡಿ ಹಣಿಗೆ ಕುಕ್ಮ ಮುಗೋ ಮಟ್ಟಿಗೆ ಅರಿಶಿನ ಕುಕ್ಮ ಹಚ್ಕೊಂಡು ತಾಳಿ ಮುಂದೆ ಹಚ್ಕೊಂಡು ಕೈಯಾಗ ಆರತಿ ಇಟ್ಕೊಂಡು ಬಂದು ಎವಡ ಜಗದಾಗಿ ಕುಂತಾರ ಪರಮಾತ್ಮ ಜಗತ್ತಿಗೆ ದೊಡ್ಡ ಅವ್ನು ತಗಡಾಕಿದ್ದ ನೋಡಲು ಪರಮಾತ್ಮ ನಮಸ್ಕಾರ ಮಾಡು ನೀ ಏನ್ ಮಾಡ್ತಿ ಮಾಡ ಅಲ್ಲಿಂದ್ರ ಬಂದಿ ಬರವಳಕ್ಕ ನೀನ್ ಹೀಗೆ ದಾನ ಮಾಡಿ ನೀ ಏನ್ ಮಾಡ್ತಿ ಅಂತ ಪರಮಾತ್ಮ ಮನಸ್ಸಿನಾಗ ಹೋಗಿ ಎಲ್ಲಾನು ಆ ಸತ್ಯಭಾಮ ಹೇಳ್ತಾರೆ ಇದನ್ನ ಒಟ್ಟು ತಿಗಿ ಎಷ್ಟು ಬಂಗಾರ ಅಷ್ಟು ಬಂಗಾರ ತೆಗೆದು ಹಾಕಿ ಈ ರೀತಿ ಸ್ವಚ್ಛ ಗೋಮತ್ ಹಾಕಿ ತೊಳಿ ಒಳಗೆ ಕೈಗಾರಿಕೆ ತರ್ಕೊಂಡ ಹೋಗಿ ತುಳಸಿ ಮಾತಾಗ ನಮಸ್ಕಾರ ಮಾಡಿಳು ಯಾಕೆವ ತುಳಸಿದ ಭಕ್ತಿ ಹಾಗೆ ತಿಳ್ಕೊಂಡು ಹೇಳ್ತಾನ ಮಲ್ಲ ಮನೆ ಮುಂದೆ ತುಳಸಿ ಗಿಡ ಹುಟ್ಟಿಸ್ಬೇಕಂತ ಒಂದು ತುಳಸಿ ಗಿಡ ಇರ್ಬೇಕು ಮನೆಯಾಗ ಒಂದು ಹಾಕ ಇರ್ಬೇಕ ಗೋಮಂತ್ರ ತುಳಸಿ ಎರಡು ಇದ್ರ ಮನೆ ಪವಿತ್ರ ಯಾವಾಗ ಆ ತುಳಸಿದ ಹರ್ಕೊಂಡು 5 ಸುತ್ತ ತುಳಸಿ ಗಿಡ ಪ್ರತ್ಯಕ್ಷ ಹಾಕಿ ಒಂದು ದಳ ಹರ್ಕೊಂಡು ಆ ಗಂಡನ ಪಾದಕ್ಕೆ ಗಂಡನ ತಕ್ಕಡಿ ಸುತ್ತ ಹಾಕಿ ಸುತ್ತ ಹಾಕಿ ಆ ಭಗವಂತನ ಗಂಡನ ನಮಸ್ಕಾರ ಮಾಡಿ ಭಗವಂತ ಪತಿದೇವ ಕೃಷ್ಣ ಪರಮಾತ್ಮ ನಾನು ಪಾಪ ಮಾಡಿನೋ ಕರ್ಮ ಮಾಡಿನೋ ಗೊತ್ತಿಲ್ಲ ಭಕ್ತಿ ಮಾಡಿ ಗೊತ್ತಿಲ್ಲ ನೋಡಪ್ಪ 16,108 ಮಂದಿ ಮರಾನುಸಪ್ಪ ನಮ್ಮನ್ನೆಲ್ಲಾರು ರಕ್ಷಣೆ ಮಾಡಪ್ಪ ಪರಮಾತ್ಮ ರಕ್ಷಕ ಅಂದಾಗಿ ನಮಸ್ಕಾರ ಮಾಡಿ ಒಂದು ತುಳಸಿ ತೆಗೆದು ಇಟ್ಟು ಸ್ವರ್ರಂತ ಮೇಲ್ಕೊಂಡು ಇದು 3ನೇ ಚರಣದ ಭಾವ ಅಂತ ಹೇಳ್ತಾರೆ ಪರಮಾತ್ಮ ಎವಡ ಜಗದಾನಿ ಮಾಗೆ ತುಳಸಿದ ಕಾಣಿ ಹೌದಲ್ಲ ಭಕ್ತಿಯಿಂದ ಪರಮಾತ್ಮನ ಕೊಡ್ಕೋಬಹುದು ಪರಮಾತ್ಮ ಕಾಯಿ ಕೇಳಲ್ಲ ಊಟ ಕೇಳ ಏನು ಕೇಳಿಲ್ಲ ಒಂದು ತುಳಸಿ ದಳ ಕೇಳ ಅದಕ್ಕಂದ್ರೆ ತುಳಸಿ ಹಾರಗಳ ಕಾಸಿ ಪಿತಾಂಬರ ಯಾಕಂದ್ರೆ ಅವರು ಇದೇ ತುಳಸಿ ದಳಕ್ಕೆ ಬಿಳಿ ಹಾಕಿತ್ತು ಇದು 3ನೇದು ಇನ್ನು 4ನೇದು ಅಂದ್ರೆ ಒಂದು ಸಣ್ಣ ಭಕ್ತಿ ಒಳಗೆ ಹೆಂಗೈತಿ ಹೇಳ್ತಾರೆ ಭಕ್ತಿ ಹೆಂಗೈತಿ ಭಕ್ತಿ ಯಾವಾಗ ಮಾಡಿ ಸಿಗ್ತೈತಿ ಅನ್ನೊಂದು ಸ್ವಲ್ಪ ಹೇಳ್ತದ ಒಬ್ಬ ಭಿಕ್ಷುಕ ಸಾಧು ಮನೆ ಭಿಕ್ಷುಕ್ ಬಂದ ಭಿಕ್ಷಾಂತ ಕೇಳಿದ ಆ ತಾಯಿ